ಸರ್ ನಮಸ್ಕಾರ. ಡಾಕ್ಟರ್ ಸುರೇಶ್ ಅವರಲ್ವಾ? ಯಸ್, ಡಾಕ್ಟರ್ ಸುರೇಶ್ ಸ್ಪೀಕಿಂಗ್. ಸರ್ ಕನ್ನಡದಲ್ಲಿ ಮಾತಾಡಿ ಸರ್, ನಂಗೆ ಇಂಗ್ಲೀಷ್ ಬರಲ್ಲ. ಹೇಳಪ್ಪ, ಯಾರಪ್ಪ ಮಾತಾಡೋದು? ಸರ್ ಅದೇ ನಾನು ಕಡ್ಡಿ ಕಮಲಾಕರ್ ಅಂತ, ನಿಮ್ಮ ಪೇಷಂಟ್ ಸರ್. ಅದೇ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಹತ್ರ ಬಂದಿದ್ದೆ ಸರ್. ಅದೇ ಸ್ವಲ್ಪ ಸ್ಲಿಮ್ ಆಗಬೇಕು ಅಂತ. ಓಕೆ, ಈಗ ಏನಕ್ಕಪ್ಪ ಫೋನ್ ಮಾಡಿದ್ದು? ಸರ್ ಅದೇ ಒಂದು ಡೌಟ್ ಇತ್ತು. ಓಕೆ, ಬೇಗ ಬೇಗ ಹೇಳಪ್ಪ. ಸರ್ ಅದೇ ನೀವು ರಾತ್ರಿ ಬರೀ 2 ಚಪಾತಿ ತಿನ್ನೋಕ್ಕೆ ಹೇಳಿದ್ರಿ. ಆ 2 ಚಪಾತಿ ರಾತ್ರಿ ಊಟ ಆದಮೇಲೆ ತಿನ್ನಬೇಕಾ ಸರ್, ಊಟಕ್ಕಿಂತ ಮೊದಲು ತಿನ್ನಬೇಕಾ ಸರ್? ಅದೇ ಒಂದು ಸ್ವಲ್ಪ ಡೌಟ್ ಇತ್ತು, ಅದಕ್ಕೆ ಫೋನ್ ಮಾಡಿದೆ ಸರ್. ಏನಪ್ಪ ಡೌಟು? ಅಲ್ಲ, ಒಂದು ಕೆಲಸ ಮಾಡು, ಊಟಕ್ಕಿಂತ ಮೊದಲು 2 ಚಪಾತಿ ತಿನ್ನು, ಊಟ ಆದ್ಮೇಲೆ 2 ಚಪಾತಿ ತಿನ್ನು. ಡೌಟ್ ಅಂತ ಇವನಿಗೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ಮಧ್ಯಾಹ್ನ ಊಟ ಟೈಮಲ್ಲೂ ಹಾಗೆ ಮಾಡ್ತೀನಿ ಸರ್. ಸರ್ ಇನ್ನೊಂದು ಡೌಟ್ ಇದೆ ಸರ್. ಇನ್ನೇನಪ್ಪ ಡೌಟು? ಸರ್ ಅದೇ ನಮ್ಮ ಮನೇಲಿ ಸರ್ ಬೆಳಗಿನ ತಿಂಡಿಗೆ ಚಪಾತಿನೇ ಮಾಡ್ತಾರೆ ಸರ್. ಅದಕ್ಕೆ ಅವಾಗ ಡಯಟ್ ಚಪಾತಿ, ತಿಂಡಿ ಚಪಾತಿ ಎರಡು ಕನ್ಫ್ಯೂಸ್ ಆಗ್ಬಿಡುತ್ತೆ ಸರ್. ಅದಕ್ಕೆ ಹೇಗೆ ತಿನ್ನಬೇಕು ಸರ್? 2 ನಿಮಿಷ ಗ್ಯಾಪ್ ಕೊಟ್ಟು ತಿನ್ನಬೇಕಾ ಸರ್, ಹೇಗೆ? ಒಂದು ಕೆಲಸ ಮಾಡು, ನೀನು ಚಪಾತಿ ತಿನ್ಬೇಡ, ನನ್ನ ತಲೆನೇ ತಿನ್ಬಿಡು. ಸರ್ ಹಾಗಲ್ಲ ಸರ್. ಸರ್ ಅದೇ ನೀವೇನೋ ಡೌಟ್ ಇದ್ದರೆ ಫೋನ್ ಮಾಡಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಫೋನ್ ಮಾಡಿದೆ ಸರ್. ಸರ್ ಇನ್ನೊಂದು ವಿಷಯ ಸರ್. ಸರ್ ಇದು ಚಪಾತಿ ಯಾವಾಗ ಚೇಂಜ್ ಮಾಡಿಕೊಡ್ತೀರಾ ಸರ್ ನನಗೆ? ಇವನೇನೋ ತಲೆ ತಿಂತಾನೆ. ಏನಪ್ಪ ಚಪಾತಿ ಚೇಂಜ್ ಮಾಡೋದು ಅಂದರೆ? ಸರ್ ಹಾಗಲ್ಲ ಸರ್. ಸರ್ ನೀವು ಕೆಲವರಿಗೆಲ್ಲ 1 ತಿಂಗಳಾದಮೇಲೆ ಗುಳಿಗೆ ಚೇಂಜ್ ಮಾಡಿ ಬೇರೆ ಗುಳಿಗೆ ಕೊಡ್ತೀರಲ್ಲ ಸರ್. ಸರ್ ಹಾಗೆ ಸರ್ ನಮಗೆ ಚಪಾತಿ ಚೇಂಜ್ ಮಾಡಿ ಪಾನಿಪುರಿ, ಬನ್ಸ್ ಬಾಜಿ, ಪಿಜ್ಜಾ ಹಾಗಿದೆ ಏನಾದ್ರು ಮಾಡ್ಕೊಡೋಕ್ಕಾಗತ್ತಾ ಸರ್? ಅದೇ ಕೇಳಿದೆ ಸರ್. ಫೋನ್ ಇಡಪ್ಪ ನೀನು.